ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೀಕ್ವೆಂಟ್ಲಿ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾ ಇದ್ದೀನಿ. ಈ ಬಿಸ್ನೆಸ್ ಕೆಲಸ ಮತ್ತು ನಮ್ಮ ಮತ್ತೆ ಬಂದಿದ್ದಾರೆ, ಸೊ ಅವ್ರನ್ನ ನೋಡ್ಕೊಳ್ಳೋದು, ಅವ್ರದ್ದೆಲ್ಲ ಥಿಂಗ್ಸ್ ಇರುತ್ತಲ್ಲ ಅದೆಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತಲೇ ಹೇಳ್ಬೋದು. ಸೊ ಟೈಮ್ ಸಿಗ್ತಲ್ಲ ನನಗೆ ವೀಡಿಯೋಸ್ ಮಾಡೋದಕ್ಕೆ. ಇವತ್ತೊಂದು ದಿನ ಆಗಿರುತ್ತೆ ಸ್ಯಾಟರ್ಡೇ. ಸೊ ನನ್ನ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳ ಜೊತೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಮತ್ತೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿರೋದ್ರಿಂದ ಅವ್ರನ್ನೆಲ್ಲಾದರೂ ಕರ್ಕೊಂಡು ಹೋಗ್ಬೇಕು, ಎಲ್ಲಾದರೂ ಸ್ಪೆಷಲ್ ಪ್ಲೇಸಿಗೆ ಏನಾದರೂ ತೋರಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತಿನ ದಿನ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ. ಸೊ ನನ್ನ ಹಸ್ಬೆಂಡ್ ಯಾವುದೋ ಜಾಗ ಚೂಸ್ ಮಾಡಿದ್ದಾರೆ. ಸೊ ನೋಡೋಣ, ಬನ್ನಿ ನಾನು ನೋಡಿಸ್ತೀನಿ ಇವತ್ತು ಏನೇನು ಮಾಡಿದ್ದೀನಿ ಅಂತ. ಬನ್ನಿ ನನ್ನ ಜೊತೆ. ಸೊ ಕಾರ್ ಎತ್ಕೊಂಡು ಹೊರಟ್ವಿ ನಾವು. ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತೀನಿ ನಾನು ಜಾಗ. ಬಂದಿದ ತಕ್ಷಣ ಫುಲ್ ಸರ್ಪ್ರೈಸ್. ನನಗೆ ಹಳೇದೆಲ್ಲ ನೆನ್ಪು ಮಾಡ್ಕೊಳ್ಳೋದು, ನಾಸ್ಟಾಲ್ಜಿಯಾ ಫೀಲ್ ಮಾಡೋದು ತುಂಬ ಇಷ್ಟ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಿದ್ರಿ, ಹೆಂಗೆ ಆಡ್ತಾಯಿದ್ರಿ, ಹೇಗಿತ್ತು ಲೈಫ್ ಸ್ಟೈಲ್, ಅದೇ ಎಲ್ಲ ಇತ್ತು. ಇಲ್ಲಿ ರಿಯಲಾಗಿ ಕಾಣಿಸೋ ಥರ ಮಾಡಿದರು ಎಲ್ಲ. ಏನಂತಾರೆ ಡಾಲ್ಸು, ಅದೆಷ್ಟು ರಿಯಲ್ ಆಗಿತ್ತಂತೆ ನಿಜವಾಗ್ಲೂ ನನಗಂತೂ ಬೇರೆ ಲೋಕಕ್ಕೆ ಬರೋಂಗಾಗೋಯ್ತು. ಸೊ ಯಾರ್ಯಾರಿಗೆ ಈ ಥರ ನಾಸ್ಟಾಲ್ಜಿಕ್ ಇಷ್ಟ, ಎಸ್ಪೆಷಲಿ 90s ಕಿಡ್ಸ್ಗೆ ಹಳೇದಲ್ಲಿ ನಾವು ಹೇಗೆ ನಮ್ಮದು ಬದುಕು ಶೈಲಿ ಇತ್ತು ಅದೆಲ್ಲ ಅಂದರೆ ತುಂಬ ಒಂಥರ ನಾಸ್ಟಾಲ್ಜಿಯಾ ಹಿಟ್ಟಾಗುತ್ತೆ. ಅವ್ರಿಗಂದರೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದರ ಹೆಸರು ಮಾಡೆಲ್ ವಿಲೇಜ್. ಸೊ ಎಸ್, ಸೊ ನೋಡಿ ಅವರು ತೊಟ್ಲಲ್ಲಿ ಹಾಕಿ ಮಲಿಸ್ತಾ ಇದ್ದಾರೆ. ಜಾಯಿಂಟ್ ಫ್ಯಾಮ್ಲಿ ಹೇಗಿರ್ತಿದ್ರು, ಒಳಗಡೆ ಇದು ಹಸು ದನ ಎಲ್ಲ ಸಾಕೊಳ್ತಿದ್ರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಬ್ ಕ್ಯಾಟಗರೀಸಲ್ಲೂ ಅಷ್ಟೇ. ಇವಾಗ ಕೆಲವರು ಗೌಡ ಒಕ್ಕಲಿಗಸ್, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು, ಏನು ಮಾಡ್ತಿದ್ರು, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಿಂದೆಯಿಂದ ಒಂದು ಸಾಂಗು ಮತ್ತು ಕತೆ ಹೇಳೋ ಥರ ಬಳೆ ಮಾಡೋರದ್ದು ತೋರಿಸುವಾಗ ಭಾಗ್ಯದ ಬಳೆಗಾರ, ಆ ಸಾಂಗ್ ಎಲ್ಲ ಪ್ಲೇ ಇತ್ತು. ವೆರಿ ನಾಸ್ಟಾಲ್ಜಿಕ್. ನನಗಂತೂ ತುಂಬ ಇಷ್ಟ ಆಗೋಯ್ತು ಈ ಪ್ಲೇಸು. ಸೊ ನೋಡಿ, ಅವಾಗೆಲ್ಲ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಮಕ್ಕಳೆಲ್ಲ ಹೆಂಗೆ ದೊಡ್ಡವ್ರಾಗ್ತಾಯಿದ್ರು ಅಂತಲೇ ಗೊತ್ತಾಗಿಲ್ಲ. ಬಿಕಾಸ್ ಯಾರಿಲ್ಲ ಅಂದರೆ ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಯಾರಾದರೂ ಇದ್ದೇ ಇರ್ತಾಯಿದ್ರು. ಸೊ ಎಲ್ಲರೂ ನೋಡಿ ಆ ಮಗು ದೊಡ್ಡದಾಗ್ಬಿಡ್ತಾಯಿತ್ತು. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲಿ ಇರೋದ್ರಿಂದ ಪಾಪ ಅಮ್ಮ ಇಲ್ಲ ಅಪ್ಪನೇ ಕಷ್ಟಪಟ್ಟು ನೋಡಬೇಕು, ಜಾಬ್ಗೂ ಹೋಗಬೇಕು. ಸೊ ನೋಡಿ, ನಮ್ಮಮ್ಮ ಈಗಲೂ ನಮ್ಮ ಅಣ್ಣನ ಮಗನ್ನ ಹಿಂಗೆ ಸ್ನಾನ ಮಾಡಿಸಿದ್ದು. ಸೊ ಇದು ನೋಡಿ ನಂಗೆ ತುಂಬ ನಾಸ್ಟಾಲ್ಜಿಕ್ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ವರ್ತ್ ಇಟ್. ಆಲ್ಮೋಸ್ಟ್ ಅದು ಟಿಕೆಟ್ ಎಷ್ಟು 200 250 ಇತ್ತು, ಬಟ್ ವರ್ತ್ ಇಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1 hour ನಮಗೆ ಹಿಡಿತು ಫುಲ್ಲು ನೋಡಿಕೊಂಡು ಬರೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಹೇಗೆ ಯಾವ್ಯಾವ ಕ್ಯಾಸ್ಟ್ ಅವರು ಏನೇನು ಕೆಲಸ ಮಾಡ್ತಿದ್ರು, ಹೆಂಗಿತ್ತು ಅವ್ರ ಲೈಫ್ ಸ್ಟೈಲು, ಅದರ ಬಗ್ಗೆ ಎಲ್ಲ ಇತ್ತು. ವೆರಿ ನೈಸ್. ನನಗಂತೂ ತುಂಬ ಇಷ್ಟ ಆಗೋಯಿತು. ಹೈಲಿ ರೆಕಮೆಂಡೆಡ್. ಯಾರಿಗಾದರೂ 90s ಕಿಡ್ಸ್ಗೆ ನಾಸ್ಟಾಲ್ಜಿಯಾ ಇಷ್ಟ ಅಂದರೆ ಹೋಗಲೇಬೇಕು. ನೋಡಿ ಇಲ್ಲಿ ಮಾಸ್ಟ್ರು ಹೆಂಗೆ ಹೇಳ್ಕೊಡ್ತಿದ್ರು ಎಲ್ಲ ತುಂಬ ಸೂಪರಾಗಿತ್ತು. ನಮ್ಮ ಅತ್ತೆಗಂತೂ ತುಂಬ ಇಷ್ಟ ಆಯಿತು ಈ ಸ್ಪಾಟು. ಸೊ ಇದು ಮಂಡಿ, ಹಿಂದಿಯಲ್ಲಿ ಮಂಡಿ ಹೇಳ್ತೀವಿ, ಸಬ್ಜಿ ಮಂಡಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಕಾಮೆಂಟಲ್ಲಿ ತಿಳಿಸಿ. ಸೊ ಫುಲ್ಲು ಮಾರ್ಕೆಟಲ್ಲಿ ಹೇಗಿರುತ್ತೆ ವ್ಯಾಪಾರ, ಹೇಗೆ ಮಾಡ್ತಾರೆ ಎಲ್ಲ ಅದ್ರ ಬಗ್ಗೆ ಹಾಕಿದ್ರು. ಅದಾದಮೇಲೆ ತಿನ್ನೋಕೆ ಹೊರಟ್ವಿ. ತಿನ್ನೋದು ಮಾತ್ರ ತಿನ್ನಲೇಬೇಡಿ, ತುಂಬ ಕೇವಲಾಗಿತ್ತು ಊಟ ಮಾತ್ರ. ಅದಾದಮೇಲೆ ಹಾರ್ಸ್ ರೈಡ್ಸು ಮತ್ತು ಪಾಟ್ರಿ ಮೇಕಿಂಗು, ಆದರೆ ನಾವು ಇದೆಲ್ಲ ಹೋಗಿಲ್ಲ. ನಾವು ಡೈರೆಕ್ಟು ಫಿಶ್ ಸ್ಪಾಗೆ ಹೋದ್ರಿ. ಫಿಶ್ ಸ್ಪಾ ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಪೆಡಿಕ್ಯೂರ್ ಕೊಟ್ಟರು ಇಷ್ಟು ಕ್ಲೀನ್ ಆಗೋದಿಲ್ಲ. ಫುಲ್ಲು ನನ್ನ ಲೆಗ್ಸ್ನ ಅಷ್ಟು ಕ್ಲೀನ್ ಮಾಡಿಟ್ಬಿಟ್ಟಿತ್ತು, ಡೆಡ್ ಸ್ಕಿನ್ ಎಲ್ಲ ತಿಂದ್ಬಿಟ್ಟು. ಒಂಥರ ಅನಿಸುತ್ತೆ ಹಾಕಿದ ತಕ್ಷಣ, ಬಟ್ ನೆಟ್ಟಿಗೆ ಹಾಕ್ಬಿಟ್ರೆ ಫುಲ್ಲು ಕ್ಲೀನ್ ಮಾಡಿಬಿಡುತ್ತೆ ಲೆಗ್ಸ್ನ. ಸೊ ಅದಾದಮೇಲೆ ಸ್ವಲ್ಪ ಡ್ರೈ ಅನಿಸ್ತು, ಸ್ವಲ್ಪ ಇಚ್ಚಿಂಗ್ ಎಲ್ಲ ಅನಿಸ್ತು. ಬಂದಾದಮೇಲೆ ಮಾಯ್ಶ್ಚರೈಸರ್ ಹಾಕಿ ಸರಿ ಹೋಯಿತು. ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ಲು ನನ್ನ ಸ್ಟೋರ್ಗೆ. ನಾನು ಅಲ್ಲಿಂದ ಬಟ್ಟೆ ಇಸ್ಕೊಂಡು ಟ್ರೈ ಮಾಡಿಬಿಟ್ಟು, ಅದಾದಮೇಲೆ ಅವಳು ಏನು ತಿಂದರೆ ಇಲ್ಲ ಡೈರೆಕ್ಟಾಗೆ. ಸೊ ಕರ್ಕೊಂಡೋಗಿ ದೋಸೆ ತಿನ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ಅಂತ ಈವ್ನಿಂಗೆ ಮನೆಗೆ ಹೊರಟೋಗ್ಬಿಟ್ಟಿದ್ವಿ. ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಈವ್ನಿಂಗು ನಮ್ಮ ಮನೆ ಹತ್ರ ಒಂದು ಕೆಫೆ ಓಪನ್ ಆಗಿತ್ತು. ಒಂಥರ ಗೋವಾ ಥೀಮ್ ಥರ ಇತ್ತು, ಬಟ್ ಅಲ್ಲೇನೋ ಮೆನ್ಯೂ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಲ್ಲಿಂದ ಹೊರಟ್ವಿ. ಮತ್ತು ಸರಿ ಅಂದ್ಬಿಟ್ಟು ಸ್ಟೋರೀಸ್ ಕರ್ಕೊಂಡು ಹೋದರೆ ಅಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಮ್ಯಾಂಗೋ ಬಿಯರ್ ಇದೆ. ಸೊ ಅವಳಿಗೆ ಟ್ರೈ ಮಾಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಆ್ಯಂಬಿಯನ್ಸ್ ಎಲ್ರಿಗೂ ಗೊತ್ತಿರೋಂಗೆ ಅಮೇಝಿಂಗ್ ಆ್ಯಂಬಿಯನ್ಸ್. ಸೊ ನೀವು BGM ಅಲ್ಲಿ ಇದ್ದರೆ ಈ ಸ್ಟೋರೀಸಲ್ಲಿ ಮ್ಯಾಂಗೋ ಬೀರ್ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಮ್ಯಾಂಗೋ ಸೈಡರ್ ಬೀರ್. ಆಮೇಲೆ ಅಲ್ಲಿ ಫಿಶಸ್ ಇತ್ತು 2 ಕಡೆನೂ ಓಪನ್ ಸ್ಪೇಸಲ್ಲಿ. ಸೊ ದೊಡ್ಡ ಫಿಶಸ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸರಿ ಅಂದ್ಬಿಟ್ಟು
ನನ್ನ ಫ್ರೆಂಡಿಗೆ ಹೇಳ್ದೆ ಒಂದು ಅಲ್ಲೇ ನಿಂತ್ಕೊಂಡು ಒಂದು ಶಾರ್ಟ್ ತೊಗೊಳ್ತೆ. ಇನ್ನೊಬ್ಳು ಮಿಸ್ಸಿಂಗ್ ಆಗಿಲ್ಲ, ಅವಳು ಗುರ್ಸ್ಬೇಕಂತಾನೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ನಾವು ಮಜಾ ಮಾಡ್ತೀವಿ. ಪಾಪ ಅವಳು ಬರೋಕ್ಕೆ ಆಗಿರಲಿಲ್ಲ, ಮನೇಲಿ ಏನೋ ಪರಿಸ್ಥಿತಿ ಇರೋದ್ರಿಂದ. ಬಟ್ ಅವಳು ಮಿಸ್ ಮಾಡಬಾರ್ದು ಅಂತ ರೇಗಿಸ್ತಾ ಇದ್ವಿ. ಅಷ್ಟೇ ಆಗಿರುತ್ತೆ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.